ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರವನ್ನು ತಿಳಿದುಕೊಂಡರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯವಿದೆ ಎಂದು ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಹೇಳಿದರು. ಅವರು ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ತಾಲೂಕು ಆಡಳಿತ, ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಮಾಜದ ಬದಲಾವಣೆಗಾಗಿ ಕ್ರಾಂತಿಯ ಸೂರ್ಯೋದಯವಾದಂಥ ದಿನವೇ ಅಂಬೇಡ್ಕರ್ ಅವರ ಜನ್ಮದಿನ. ಅವರ ಮೌಲ್ಯ ಇಡೀ ವಿಶ್ವಕ್ಕೆ ತಿಳಿದಿತ್ತೇ ಹೊರತು ನಮ್ಮ ದೇಶದ ನಾಯಕರಿಗೆ ಅರಿವಿರಲಿಲ್ಲ. ಅವರ ಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ದರೆ ಇಂದು ನಮ್ಮ ದೇಶ ಉನ್ನತ ಸ್ಥಿತಿಯಲ್ಲಿ ಸಾಗ್ತಿತ್ತು. ಅವರ ಹೆಸರನ್ನು ರಾಜಕೀಯ ಹಾಗೂ ನಾಟಕೀಯವಾಗಿ ಬಳಸಿಕೊಳ್ಳುವುದನ್ನು ಬಿಟ್ಟು ಅವರ ಜೀವನ ಚರಿತ್ರೆ ಹಾಗೂ ಆಶಯವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಹೇಳಿದರು. ಶಾಸಕಿ ನಯನಾ ಮೋಟಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇವಲ ಮಾತಿನಲ್ಲಿ ಮಾತ್ರ ಅಂಬೇಡ್ಕರ್ ಅವರನ್ನು ಗುಣಗಾನ ಮಾಡಿದರೆ ಸಾಲದು, ಬದಲಾಗಿ ಅವರ ಆಶಯವನ್ನು ಪರಿಪೂರ್ಣ ಮಾಡಬೇಕು. ತಾನು ಮೀಸಲು ಕ್ಷೇತ್ರದಲ್ಲಿ ಶಾಸಕಿಯಾಗಿದ್ದರೆ ಅದು ಅಂಬೇಡ್ಕರ್ ಅವರಿಂದ ಸಾಧ್ಯವಾಗಿದೆ. ಹಾಗಾಗಿ ಇಲ್ಲಿನ ಮತದಾರರ ಭಾವನೆಗಳಿಗೆ ಸ್ಪಂದಿಸುವ ಮೂಲಕ ಅಂಬೇಡ್ಕರ್ ಅವರ ಆಶಯವನ್ನು ಪಾಲಿಸುತ್ತಿದ್ದೇನೆ. 20 ವರ್ಷದಿಂದ ಕ್ಷೇತ್ರದಲ್ಲಿ ಸಾಧ್ಯವಾಗದ ನಿವೇಶನ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಬಗೆಹರಿಸಿ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಿಸಿದ್ದೇನೆಂದ ಅವರು, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕೆಂದರೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಉನ್ನತ ಹುದ್ದೆ ಅಲಂಕರಿಸುವಂತೆ ಶ್ರಮಿಸಬೇಕೆಂದು ಸಲಹೆ ನೀಡಿದರು. ನಾನಿಲ್ಲಿ ನಿಂತು ಈ ಸಂದರ್ಭದಲ್ಲಿ ಹೇಳಬೇಕಾದಂತ ಮಾತು, ನನಗನ್ಸುತ್ತೆ ನಾವು ಆಚರಣೆ ಮಾಡೋದು ಒಂದು ದಿನ, ಆದರೆ ಅದನ್ನು ಅಳವಡಿಸ್ಕೋಬೇಕಾಗಿರೋದು ಈ ರೀತಿ. ಯಾಕಂದರೆ ನಮ್ಮ ಕ್ಷೇತ್ರ, ನಮ್ಮ ಊರು ಯಾವಾಗ ಆ ವಿಂಗಡಣೆಯಿಂದ ಹೊರತುಪಡಿಸಿ ಬರುತ್ತೆ, ಯಾವಾಗ ನಮಗೆ ಗೊತ್ತಾಗೋದಿಲ್ಲ ಈ ಕಾಲನಿ ಇದರಲ್ಲಿ ಬರೀ SC/ST ಜನ ಮಾತ್ರ ಇದ್ದಾರೆ ಅಥವಾ ಈ ಕಾಲನಿ ಬರೀ ಮುಸ್ಲಿಮ್ಸ್ ಮಾತ್ರ ಇದ್ದಾರೆ, ಆಗ ನಮ್ಮ ದೇಶದಲ್ಲಿ ನಮ್ಮ ಈ ಮೀಸಲು ಕ್ಷೇತ್ರದಲ್ಲಿ ನಿಜವಾಗ್ಲೂ ಸಮಾನತೆ ಬಂದಿದೆ ಅಂತ ನಾವು ಎದೆ ತಕ್ಕೊಂಡು ಅಥವಾ ಬೆನ್ ತಕ್ಕೊಂಡು ಹೇಳಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂತೀನಿ. ಪತ್ರಕರ್ತ ಎನ್ ರವಿಕುಮಾರ್ ಅಂಬೇಡ್ಕರ್ ಜೀವನ ಚರಿತ್ರೆ ಬಗ್ಗೆ ಉಪನ್ಯಾಸ ನೀಡಿದ್ರು. ಬಳಿಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್ ಹೊಸ್ಗೆರೆ, ಮಾಜಿ ಸದಸ್ಯ ಹಂಜಾ, ಜಿಲ್ಲಾ ಕೆಡಿಪಿ ಸದಸ್ಯ ಸುಧೀರ್ ಚಕ್ರಮಣಿ, ತಾಲೂಕು ಸದಸ್ಯರಾದ ಕುನ್ನಳ್ಳಿ ರವಿ, ಸುರೇಂದ್ರ ಉಗ್ಗೇಹಳ್ಳಿ, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಸುಂದರೇಶ್ ಹೊಯ್ಸಳಲು, ತಹಸೀಲ್ದಾರ್ ಎಸ್ ಅಶ್ವಿನಿ, ಸಮಾಜ ಕಲ್ಯಾಣಾಧಿಕಾರಿ ಸೋಮಶೇಖರ್, ಸಿಪಿಐ ರಾಜಶೇಖರ್, ಸುಂದರೇಶ್ ಕನ್ನಾಪುರ, ಮಂಜುನಾಥ್ ಬೆಟ್ಟಗೆರೆ, ಹರೀಶ್ ಸಬ್ಬೇನಹಳ್ಳಿ, ಹೆಸಗಲ್ ಗಿರೀಶ್, ಭಾನುಪ್ರಕಾಶ್, ಮುತ್ತಪ್ಪ, ಕೃಷ್ಣ, ಚಂದ್ರೇಶ್, ವಿಜೇಂದ್ರ, ಯೋಗೇಶ್, ದೇಜಪ್ಪ, ಚಂದ್ರಶೇಖರ್, ಸೀತಮ್ಮ ಮತ್ತಿತರರಿದ್ದರು.